ಸಂಜೆ ಹೊತ್ತು ಸ್ವಲ್ಪ ಮಳೆ ಬಂತು, ತುಂಬ ಗುಡುಗು ಬಂತು. ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ. ಇವಾಗ ಗಂಟೆ 6:30 ಆಗ್ತಾ ಬಂತು. ಹಾಗೆಯೇ ಬ್ರೇಕ್ಫಾಸ್ಟಿಗೆ ಕೂಡ ರೆಡಿ ಮಾಡ್ತಾ ಇದ್ದೇನೆ. ಹಾಗೆ ಇವಾಗ ಬೇಗನೆ ಹಾಲು ಕರೀಲಿಕ್ಕೆ ಬಂದೇನೆ. ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ಯಾರು ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನನ್ನ ವೀಡಿಯೋಸನ್ನು ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಜಾನ್ ಅವರಿಗೆ ಬೆಳಿಗ್ಗೆನೇ ಎದ್ದು ಹಟ್ಟಿಯನ್ನೆಲ್ಲ ಕ್ಲೀನ್ ಮಾಡಿ ಆಗಿದೆ. ಹಾಗೆ ಇನ್ನು ಬೇಗನೆ ಹಾಲು ಕರೀತೇನೆ. ಹಾಲು ಕರೆದಾಯಿತು, ಇನ್ನು ಬೇಗನೆ ಟೀ ಮಾಡ್ತೇನೆ. ಇಡ್ಲಿ ಮಾಡಿದ್ದು ಇವತ್ತು, ಹಾಗೆ ಇಡ್ಲಿ ಕೂಡ ಬೇಯ್ತಾ ಇದೆ. ಇನ್ನು ಟೀ ಮಾಡ್ತೇನೆ. ನೋಡಿ, ಒಂದು ಬ್ಯಾಚ್ ಇಡ್ಲಿ ಮಾಡಿ ಆಯಿತು. ಇನ್ನು ಇದನ್ನು ತೆಗಿಬೇಕು. ತುಂಬ ಸಾಫ್ಟಾಗಿ ಬರಲಿಲ್ಲ. ನಾನಿವತ್ತು ಬೆಳ್ತಿಗೆ ಅಕ್ಕಿಯಿಂದ ಮಾಡಿದ್ದು, ಮೀಡಿಯಮ್ ಸಾಫ್ಟ್ ಆಗಿದೆ ಅಷ್ಟೇ. ನೋಡಿ, ಗಿಣ್ಣಗಳಿಂದ ಚೆನ್ನಾಗಿ ಬರ್ತದೆ. ನೋಡಿ, ಕ್ಲೀನ್ ಆಗಿದೆ. ನೋಡಿ, ಒಂಚೂರು ಅಂಟಿಕೊಂಡಿಲ್ಲ, ಸಾಫ್ಟ್ ಅಂತ ಆಗಲಿಲ್ಲ, ಆದರೆ ಪರವಾಗಿಲ್ಲ. ನೋಡಿ, ಇವಾಗ ಬ್ರೇಕ್ಫಾಸ್ಟ್ ಮಾಡಿ ಆಯಿತು. ಇನ್ನು ಬೇಗನೆ ತೋಟಕ್ಕೆ ಹೋಗಿ ಹುಲ್ಲನ್ನು ತೊಗೊಂಡು ಬರಬೇಕು. ಹಾಗೆ ಇವಾಗ ತೋಟಕ್ಕೆ ಹೋಗ್ತೇನೆ. ಇವಾಗ ತೋಟಕ್ಕೆ ಬಂದೆ ನಾನು. ಜಾನವರು ಇನ್ನೂ ಬರಬೇಕಷ್ಟೇ. ತೋಟದಲ್ಲಿ ನೋಡಿ, ಇವಾಗ ಹುಲ್ಲು ಚೆನ್ನಾಗಿ ಬೆಳೆದಿದೆ. ಒಂದು ಸೈಡಲ್ಲಿ ಖಾಲಿ ಆಗ್ತಾ ಬಂದ ಹಾಗೆ ಇನ್ನೊಂದು ಸೈಡಲ್ಲಿ ಬೆಳೀತಾ ಬಂದಿದೆ. ಇವತ್ತು ಇಲ್ಲಿ ಕೊಯ್ಯಬೇಕು. ಇಲ್ಲಿ ತುಂಬ ಚೆನ್ನಾಗಿ ಬಂದಿದೆ. ಹಾಗಿನ್ನು ಬೇಗನೆ ಹುಲ್ಲು ಕೊಯ್ತೇನೆ, ಮತ್ತೆ ಜಾನ್ ಬರ್ತಾರೆ. ಹುಲ್ಲಿನ ಕೆಲಸ ಒಂದಾಯಿತು. ಜಾನ್ ಅವರು ಇವಾಗ ಗೋಣಿಯಲ್ಲಿ ತುಂಬಿಸ್ತಾ ಇದ್ದಾರೆ. ಹಾಗೆ ಬೇಗನೆ ಆಯಿತು. ಬೇಗ ದಪ್ಪ ಹುಲ್ಲಿರುವ ಕಾರಣ ಬೇಗನೆ ಕೊಯ್ದಾಗ್ತದೆ. ಇವಾಗ ಜಾನ್ ಅವರು ಗೋಣಿಯಲ್ಲಿ ತುಂಬಿಸಿ ಅದನ್ನು ತರ್ತಾ ಇದ್ದಾರೆ. ತೋಟಕ್ಕೆ ಹೋಗಿ ಹುಲ್ಲು ತೊಗೊಂಡು ಬಂದಾಯಿತು. ಇನ್ನು ಮಧ್ಯಾಹ್ನಕ್ಕೆ ಅಡುಗೆ ಕೂಡ ಆಗಬೇಕು. ಹಾಗೆಯೇ ನಾಳೆ ನಮ್ಮದು ಹಬ್ಬ, ಈಸ್ಟರ್ ಹಬ್ಬ. ಹಾಗೆ ಮಂಟಪಕ್ಕೆ ಹೂ ತರಲಿಕ್ಕೆ ನೆನಪಿಲ್ಲ. ಹಾಗೆ ಇವಾಗ ಬೇಗನೆ ಮಾರ್ಕೆಟಿಗೆ ಹೋಗಿ ಹೂ ತೊಗೊಂಡು ಬರ್ತೇವೆ. ಮಾರ್ಕೆಟಿಗೆ ಹೋಗಿ ಹೂವನ್ನು ತೊಗೊಂಡು ಬಂದೆ. ಇನ್ನು ಮತ್ತೆ ಮಂಟಪಕ್ಕೆ ಹಾಕೋದು. ಇವಾಗ ಬೇರೆ ಎಲ್ಲ ಕೆಲಸ ಇದೆ, ಅಡುಗೆ ಎಲ್ಲ ಆಗಬೇಕು. ಹಾಗೆ ಇದನ್ನು ಹಾಗೆಯೇ ಇಟ್ಟಿದ್ದೇನೆ. ನೋಡಿ, ಇವಾಗ ಹಂದಿ ಮಾಂಸ ಬೇಯಿಸ್ಲಿಕ್ಕೆ ಇಟ್ಟಿದ್ದೇನೆ, ಬೇಯ್ತಾ ಇದೆ. ಹಂದಿ ಮಾಂಸಕ್ಕೆ ಇಲ್ಲಿ ನೀರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಕಾಯಿ ಮೆಣಸನ್ನೆಲ್ಲ ರೆಡಿ ಮಾಡಿ ತೊಗೊಂಡಿದ್ದೇನೆ. ಇವಾಗ ಇದನ್ನು ಕಟ್ ಮಾಡ್ತೇನೆ. ಇವಾಗ ನೀರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಕಾಯಿ ಮೆಣಸೆಲ್ಲ ಹಾಕಿ ಆಯಿತು. ಇನ್ನಿದೆಲ್ಲ ಚೆನ್ನಾಗಿ ಬೇಯಬೇಕು. ನಿನ್ನೆ ಸ್ವಲ್ಪ ಅಲಸಂದೆಯನ್ನು ಕೊಯ್ದಿಟ್ಟಿದ್ದೆ, ಎಳೆತಿದ್ದದನ್ನು ಹಾಗೆಯೇ ಬಿಟ್ಟದ್ದು. ಹಾಗೆ ಇವಾಗ ಪದಾರ್ಥ ಮಾಡುವಾಗ ತೆಗೆಯೋದು. ಈಗ ಸ್ವಲ್ಪ ದೊಡ್ಡದಾಗಿದೆ. ಇವತ್ತು ಎಷ್ಟು ಸಿಕ್ಕಿತ್ತು, ಆಗುವುದು ಬಂದಾಗಿ ಹೋದರೂ ಮತ್ತೆ ನಮಗೆ ಇವಾಗ ಪದಾರ್ಥಕ್ಕೆ ಆಗುವಷ್ಟು ಸಿಗ್ತದೆ. 3 ದಿವಸಕ್ಕೊಮ್ಮೆ ನನಗೆ ಸಿಗ್ತದೆ. ಪದಾರ್ಥ ಮಾಡಲಿಕ್ಕೆ ಆಗುವಾಗ ಇವತ್ತಿಷ್ಟು ಕೊಯ್ದೆ. ಹಾಗೆಯೇ ನಿನ್ನೆ ಕೊಯ್ದದ್ದು ಇಷ್ಟು, ಯಾಕೆಂದರೆ ಇದು ಸ್ವಲ್ಪ ಜಾಸ್ತಿ ಬೆಳೆದಿದೆ. ಹಾಗೆ ಇವತ್ತಿಗೆ ಇಟ್ಟರೆ ಇನ್ನೂ ಜಾಸ್ತಿ ಬೆಳೀತದೆ ಅಂತೇಳಿ ನಿನ್ನೆ ಕೊಯ್ದು ಫ್ರಿಜ್ಜಲ್ಲಿ ಇಟ್ಟದ್ದು. ಹಾಗೆ ನೋಡಿ, ಒಂದು ಅರ್ಧ kg ಜಾಸ್ತಿ ಆಗ್ಬೋದು, ಅಷ್ಟು ಸಿಕ್ಕಿತ್ತು ಇವತ್ತು. ಇದನ್ನು ಬೇಗ ಇವಾಗ ಪಲ್ಯ ಮಾಡ್ತೇನೆ. ಅಲಸಂದೆಯನ್ನು ಕಟ್ ಮಾಡಿ ಆಯಿತು. ಇನ್ನು ಇದನ್ನು ಬೇಯಿಸ್ಲಿಕ್ಕೆ ಇಡ್ತೇನೆ. ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿದ್ದೇನೆ. ನೋಡಿ, ಎಲ್ಲವನ್ನು ಕಟ್ ಮಾಡಿ ನೀರುಳ್ಳಿ, ಕಾಯಿ ಮೆಣಸು, ಉಪ್ಪು ಹಾಕಿ ನೀರು ಹಾಕಿ ಬೇಯಿಸ್ಲಿಕ್ಕೆ ಇಟ್ಟಿದ್ದೇನೆ. ನೋಡಿ, ಇವತ್ತಿನ ಮಧ್ಯಾಹ್ನದ ಅಡುಗೆ ಆಯಿತು. ಹಂದಿ ಮಾಂಸ ರೆಡಿ ಆಯಿತು, ಅಲಸಂದೆ ಪಲ್ಯ ರೆಡಿ ಆಯಿತು, ಇಡ್ಲಿ ಬೆಳಿಗ್ಗೆ ಮಾಡಿದ್ದು, ಹಾಗೆಯೇ ಅನ್ನ. ಇನ್ನು ನಾವು ಊಟ ಮಾಡ್ತೇವೆ.
ಇವಾಗ ಊಟ ಮಾಡಿ ಆಯಿತು. ಇನ್ನು ಕೊರ್ನೆಟೋ ತಿನ್ನೋದು. ಇಲ್ಲೊಬ್ಳು ನೋಡಿ ತಿನ್ನೋದು. ಯಾವ ಫ್ಲೇವರಾ? ಬಟರ್ ಸ್ಕಾಚ್. ಆಫ್ಟರ್ನೂನ್ ಫ್ರೆಂಡ್ಸ್, ಮೊನ್ನೆ ಒಂದು ಸ್ವಲ್ಪ ವೀಡಿಯೋ ಮಾಡಿ ಇಟ್ಟಿದ್ದೇನೆ ಹಬ್ಬದ ಮೊದಲಿನ ದಿನ. ಆಮೇಲೆ ನಾನು ವೀಡಿಯೋನೇ ಮಾಡಲಿಲ್ಲ, ಹಬ್ಬದ ದಿನ ಕೂಡ ಮಾಡಲಿಲ್ಲ. ನಾವು ಹಬ್ಬವನ್ನು ನಮ್ಮ ಮನೆಯಲ್ಲಿ ಆಚರಿಸಲಿಲ್ಲ, ಹಾಗಾಗಿ ನಾನು ವೀಡಿಯೋ ಕೂಡ ಮಾಡಲಿಕ್ಕೆ ಹೋಗಲಿಲ್ಲ. ಹಾಗೆಯೇ ಈಗ ನನಗೆ ಟೈಮೇ ಸಾಕಾಗೋದಿಲ್ಲ. ಒಂದು ಕಡೆ ಸೆಕೆ, ಇಡೀ ಬೆವರಿ ಒದ್ದೆ ಆಗ್ತೇನೆ. ಹಾಗೆ ವೀಡಿಯೋ ಮಾಡೋ ಒಂದು ಮನಸ್ಸು ಕೂಡ ಇಲ್ಲ. ಅದೇ ರೀತಿ ಟೈಮ್ ಕೂಡ ಸಾಕಾಗೋದಿಲ್ಲ. ಸ್ವಲ್ಪ ಕೆಲಸ ಅದು ಇದು ಕ್ಲೀನಿಂಗ್ ಅಂತೇಳಿ ಅದರಲ್ಲೇ ಟೈಮ್ ಹೋಗ್ತದೆ. ಸಾಧ್ಯವಾದರೆ ಕಂಟಿನ್ಯೂ ಹಾಕಲಿಕ್ಕೆ ಟ್ರೈ ಮಾಡ್ತೇನೆ. 2 ದಿವಸಕ್ಕೊಮ್ಮಾದರೆ ಹಾಕಬೇಕು ಅಂತ ಅಂದ್ಕೊಳ್ಳೋದು. ಆದರೆ ಕಂಟೆಂಟ್ ಕೂಡ ಏನಿಲ್ಲದೆ ಹಾಕಲಿಕ್ಕೆ ಕೂಡ ಬೇಡ ಅಂತ ಅನಿಸೋದು. ಹಾಗೆ ಮೊನ್ನೆ ಮಾಡಿಟ್ಟಿದ್ದೇನೆ ಅರ್ಧ ವೀಡಿಯೋ, ಅದನ್ನು ಇವಾಗ ಕಂಟಿನ್ಯೂ ಮಾಡ್ತಾ ಇದ್ದೇನೆ. ಮತ್ತು ಹೀರೆಕಾಯಿ ಪಲ್ಯ ಹಾಗೂ ಮಾವಿನ ಹಣ್ಣಿನ ಒಂದು ಉಪ್ಪು ಮುಂಚಿ ಮಾಡೋಣ ಅಂತ ಅಂದ್ಕೊಂಡು ಪದಾರ್ಥ ಮಾಡ್ತಾ ಇದ್ದೇನೆ. ಹಾಗೆ ಪಲ್ಯ ರೆಡಿ ಆಗ್ತಾ ಇದೆ. ಹಾಗೆ ಇವಾಗಷ್ಟೇ ನಾನು ಮಾರ್ಕೆಟ್ಗೆ ಹೋಗಿ ಬಂದೆ. ಇವತ್ತು ಸಂತೆ. ಹಾಗೆ ಸಂತೆಗೆ ಹೋಗಿ ಸ್ವಲ್ಪ ತರಕಾರಿ, ನೀರುಳ್ಳಿ ಅದನ್ನೆಲ್ಲ ಇಟ್ಕೊಂಡು ಬಂದಾದಮೇಲೆ ಹೀರೆಕಾಯನ್ನು ಕಟ್ ಮಾಡಿ ಬೇಯಿಸ್ಲಿಕ್ಕೆ ಇಟ್ಟಿದ್ದೇನೆ. ಅದು ಇವಾಗ ಬೇಯ್ತಾ ಇದೆ. ಹಾಗೆ ಅನ್ನ ರೆಡಿಯಾಗಿದೆ ನೋಡಿ. ಹೀರೆಕಾಯಿ ಪಲ್ಯ ರೆಡಿ ಆಯಿತು. ಇನ್ನಿದಕ್ಕೊಂದು ಒಗ್ಗರಣೆಯನ್ನು ಹಾಕಿದರೆ ಆಯಿತು. ಸ್ವಲ್ಪ ಉಪ್ಪಿನಕಾಯಿಯನ್ನು ಕೂಡ ಹಾಕಿದೆ. ತುಂಬ ದಿವಸ ಆಯಿತು ನಾನು ಮಾವಿನಕಾಯಿಯನ್ನು ಕಟ್ ಮಾಡಿ ಹಾಕಿಟ್ಟದ್ದು. ಹಾಗೆ ಇವತ್ತು ಬೇಗನೆ ಸ್ವಲ್ಪ ಉಪ್ಪಿನಕಾಯಿ ಕೂಡ ಮಾಡಿ ರೆಡಿ ಮಾಡಿದೆ. ಸಂತೆಯಿಂದ ಬರುವಾಗ ಮಾವಿನ ಹಣ್ಣು ಕೂಡ ತಂದೆ. ನಾನಿದನ್ನು ಚಂಡುರ್ಲಿ ಮಾಡಬೇಕು ಅಂತ ತಂದದ್ದು. ಅಂದರೆ ಕಡಿದು ಹಾಕಿ ಹಸಿ ಮೆಣಸ್ಕಾಯಿ ಮಾಡಿ ಚಂಡುರ್ಲಿ ಮಾಡಬೇಕು ಅಂತ ಅಂದ್ಕೊಂಡೆ. ಆದರೆ ಕರೆಂಟ್ ಇಲ್ಲದ ನೆನಪಿಲ್ಲ ಅಲ್ವಾ. ಹಾಗಾಗಿ ಇವಾಗ ನಾನು ಇದಕ್ಕೆ ಕಾಯಿ ಮೆಣಸು ಹಾಕಿ ಇದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಸ್ವಲ್ಪ ನೀರು ಥರ ಮಾಡಿ ಊಟ ಮಾಡೋದು. ಇವಾಗಂತೂ ಕೆಲವೆಲ್ಲ ವಸ್ತುಗಳಿಗೆ ರೇಟ್ ತುಂಬ ಕಡಿಮೆ ಆಗಿದೆ. ಟೊಮೆಟೊಗೆ ಕೂಡ 25 ರುಪೀಸ್ ಆಗಿದೆ ಕೆಜಿಗೆ. ಹಾಗೆಯೇ ನೀರುಳ್ಳಿ ಕೂಡ 25. ನಾನು ತರದೆ 1.5 ತಿಂಗಳಾಯಿತು ನೀರುಳ್ಳಿ. ಒಮ್ಮೆಲೆ ತಂದಿಟ್ಟದ್ದು, ಅದು ಇವಾಗ ಖಾಲಿ ಆಯಿತು. ನಾನು ಆವಾಗ 40 ರುಪೀಸ್ ಕೊಟ್ಟಿದ್ದೆ. ಇವಾಗ 1.5 ತಿಂಗಳ ನಂತರ 25 ರುಪೀಸ್ ಆಗಿದೆ. ಹಾಗೆ ಇವತ್ತು ಕೂಡ ಸ್ವಲ್ಪ ಜಾಸ್ತಿ ಇಟ್ಕೊಂಡು ಬಂದೆ. ನೀರುಳ್ಳಿ ತಂದದ್ದು ಬೇಗನೆ ಹಾಳಾಗುವುದಿಲ್ಲ, ಯಾಕೆಂದರೆ ನಾನು ತಂದ ಕೂಡಲೇ ಅದನ್ನು ಸ್ವಲ್ಪ ಹೊತ್ತು ಬಿಸಿಲಿಗೆ ಇಟ್ಟು ಅದನ್ನು ಒಣಗಿಸ್ತೇನೆ. ಹಾಗಾಗಿ ಹಾಳಾಗುವುದಿಲ್ಲ. ಕೆಲವೊಂದು ನೀರುಳ್ಳಿ ಕೂಡ ಹಾಗೆ ಬೇಗನೆ ಹಾಳಾಗ್ತದೆ. ಆದರೆ ಕಳೆದ ಸಾರಿ ತಂದದ್ದು ಒಂದು ನೀರುಳ್ಳಿ ಕೂಡ ಹಾಳಾಗಿರಲಿಲ್ಲ. ಚೆನ್ನಾಗಿ ನಾನು ಬಿಸಿಲಿಗೆ ಒಣಗಿಸಿಟ್ಟಿದ್ದೆ. ಹಾಗೆ ಇವತ್ತು ಕೂಡ ತಂದಿದ್ದೇನಲ್ವ, ಅದನ್ನು ಕೂಡ ಇವಾಗ ಸ್ವಲ್ಪ ಬಿಸಿಲಿಗೆ ಒಣ ಹಾಕ್ತೇನೆ. ಇವಾಗ 2-3 ದಿವಸ ಆಯಿತು. ಮತ್ತೆ ಮೋಡ, ವೆದರ್ ಸರಿ ಇಲ್ಲ. ನಿನ್ನೆ ರಾತ್ರಿ ಗುಡುಗು ಮಳೆ ಬಂತು. ಆದರೆ ತುಂಬ ಜೋರು ಮಳೆ ಅಂತಲ್ಲ, ಸ್ವಲ್ಪ ಮಳೆ ಬಂತು. ಗುಡುಗು ತುಂಬ ಜಾಸ್ತಿ ಇತ್ತು. ಒಂದು 10:30-11 ಗಂಟೆ ರಾತ್ರಿ ಹೊತ್ತಿಗೆ. ಇವಾಗ ಬೆಳಗಿಂದಲೇ ಒಮ್ಮೆ ಮೋಡ ಆಗ್ತದೆ, ಒಮ್ಮೆ ಬಿಸಿಲು ಬೀಳ್ತದೆ. ಹಾಗಾಗಿ ಸರಿಯಾದ ಬಿಸಿಲು ಕೂಡ ಇವಾಗ ಇಲ್ಲ. ಕ್ಯಾರೆಟ್ ಕೂಡ ಹಾಗೆ. ಕ್ಯಾರೆಟಿನ ರೇಟ್ ಕೂಡ ತುಂಬ ಕಡಿಮೆ ಆಗಿದೆ. ಹಾಗೆ ನಾನು ಹೆಚ್ಚಾಗಿ ಕ್ಯಾರೆಟ್ ತರ್ತೇನೆ, ಯಾಕೆಂದರೆ ನಾನು ಜಾಸ್ತಿ ಕ್ಯಾರೆಟ್ ಯೂಸ್ ಮಾಡ್ತೇನೆ ಮನೆಯಲ್ಲಿ. ಏನಿಲ್ಲ ಅಂದರೆ ಪಲ್ಯ ಪದಾರ್ಥ ಏನೂ ಇಲ್ಲ ಅಂದರೆ ಕ್ಯಾರೆಟ್, ಮುಳ್ಳು ಸೌತೆ ಅದನ್ನು ಹಾಕಿ ಸಲಾಡ್ ಮಾಡಿ ನಾನು ತಿನ್ನೋದು. ಹಾಗಾಗಿ ಜಾಸ್ತಿ ಕ್ಯಾರೆಟ್ ತರ್ತೇನೆ. ಕ್ಯಾರೆಟ್ ಒಂದು ಖಾಲಿ ಆಗ್ತದೆ ನಮ್ಮ ಮನೆಯಲ್ಲಿ ಬೇಗ. ಹಾಗೆ ಬೀಟ್ರೂಟ್ ತಂದರೆ ಸ್ವಲ್ಪ ಕಡಿಮೆನೇ, ಮಾಡೋದಿಲ್ಲ ಅಂತ ಅಲ್ಲ. ಹಾಗೆ ಸ್ವಲ್ಪ ಬೀಟ್ರೂಟ್ ಇಟ್ಕೊಂಡು ಬಂದಿದ್ದೇನೆ. ಎಲ್ಲರೂ ಹೇಳೋದು ಹೀಗೇ, ಪ್ಲಾಸ್ಟಿಕ್ಕನ್ನು ಯೂಸ್ ಮಾಡಬೇಡಿ, ಕಡಿಮೆ ಮಾಡಿ ಆದಷ್ಟು ಅಂತೇಳಿ. ಹಾಗಾಗಿ ನಾನು ಎಲ್ಲಿಗೆ ಹೋಗುವಾಗ ಕೂಡ ಈ ಥರದ ಒಂದು ಬ್ಯಾಗನ್ನು ಇಟ್ಕೊಂಡು ಹೋಗೋದು. ಸೆಕೆಗೆ ನೀರು ಹಾಕೋದು, ಅದರ ಮುಖಕ್ಕೂ ಹಾಕಬೇಕು. ಮುಖಕ್ಕೆ ಹಾಕೋದು ಬೇಡ ಅಂತ.
ಊಟ ಮಾಡಿ ಸ್ವಲ್ಪ ರೆಸ್ಟ್ ಎಲ್ಲ ಮಾಡಿ ಆಯಿತು. ಇವಾಗ ಬೇಗನೆ ಹಲಸಿನ ಹಣ್ಣನ್ನು ಕಟ್ ಮಾಡಿ ಹಲಸಿನ ಹಣ್ಣನ್ನು ಗಟ್ಟಿ ಮಾಡಬೇಕು. ಹಾಗೆ ಬೇಗನೆ ಇವಾಗ ಕಟ್ ಮಾಡ್ತೇನೆ. ನೋಡಿ ನಿನ್ನೆ ಅರ್ಧ ಕಟ್ ಮಾಡಿ ಈ ಥರ ಪ್ಲಾಸ್ಟಿಕ್ಕನ್ನು ಕವರ್ ಮಾಡಿ ಇಟ್ಟದ್ದು. ಇವಾಗ ಇದನ್ನು ತೆಗಿತೇನೆ. ಈ ಥರ ಪ್ಲಾಸ್ಟಿಕ್ ಹಾಕದಿದ್ದರೆ ಸಣ್ಣ ಸಣ್ಣ ನುಸಿಗಳೆಲ್ಲ ತುಂಬಿ ಬಿಡ್ತದೆ. ಅದಕ್ಕಾಗಿ ಈ ಥರ ಪ್ಲಾಸ್ಟಿಕ್ ಹಾಕಿಟ್ಟದ್ದು. ನೋಡಿ ತುಂಬಾ ಚೆನ್ನಾಗಿದೆ, ಅದೇ ರೀತಿ ದಪ್ಪವಾಗಿ ಟೇಸ್ಟ್ ಆಗಿದೆ ತಿನ್ನಲಿಕ್ಕೆ ಕೂಡ. ನೋಡಿ ಹಲಸಿನ ಹಣ್ಣನ್ನು ಕಟ್ ಮಾಡಿ ಅದರ ಬೀಜವನ್ನೆಲ್ಲ ಸೆಪ್ರೇಟ್ ಮಾಡಿ ರೆಡಿ ಮಾಡಿ ತೊಗೊಂಡಿದ್ದೇನೆ. ಎಷ್ಟು ಹಣ್ಣು ಬೇಡ, ಸ್ವಲ್ಪ ಹಣ್ಣು ಹಾಕಿ ಇವಾಗ ಹಲಸಿನ ಗಟ್ಟಿ ಮಾಡ್ತೇನೆ. ಇಲ್ಲಿ ಅಕ್ಕಿ ಕೂಡ ಚೆನ್ನಾಗಿ ನೆಂದಿದೆ. ರೇಷನ್ ಅಕ್ಕಿ ತೊಗೊಂಡಿದ್ದೇನೆ. ಮೊದಲಿಗೆ ನಾನು ಮಿಕ್ಸಿ ಜಾರಿಗೆ ಹಲಸಿನ ಸೊಳ್ಳೆಯನ್ನು ಹಾಕ್ತೇನೆ. ನೀರು ಹಾಕದೆ ಗ್ರೈಂಡ್ ಮಾಡ್ತೇನೆ. ಮತ್ತು ಬೆಲ್ಲ ಎಲ್ಲ ಹಾಕಲಿಕ್ಕಿದೆ ಅಲ್ವಾ, ಆವಾಗ ನೀರು ಹಾಕ್ತದೆ. ಹಾಗಾಗಿ ನೀರು ಹಾಕದೆ ಇವಾಗ ಗ್ರೈಂಡ್ ಮಾಡ್ತೇನೆ. ಇವಾಗ ಇದು ಸ್ವಲ್ಪ ಗ್ರೈಂಡ್ ಮಾಡಿ ಆಯಿತು. ಅದಕ್ಕೆ ನಾನು ಬೆಲ್ಲವನ್ನು ಹಾಕ್ತೇನೆ, ಏಲಕ್ಕಿಯನ್ನು ಹಾಕ್ತೇನೆ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತೇನೆ. ಮತ್ತು ಇದನ್ನು ನೈಸಾಗಿ ಗ್ರೈಂಡ್ ಮಾಡೋದು. ಕೆಲವು ಹಲಸಿನ ಸೊಳ್ಳೆ ಗ್ರೈಂಡ್ ಮಾಡುವಾಗ ತುಂಬಾ ನೀರು ಬಿಡ್ತದೆ. ಹಾಗೆ ಈ ಸೊಳ್ಳೆಯಲ್ಲಿ ಕೂಡ ಹಾಗೆ ನೋಡಿ ತುಂಬಾ ನೀರು ಬಿಟ್ಟು ಹಿಟ್ಟು ಸ್ವಲ್ಪ ತೆಳುವಾಗಿದೆ. ನಮಗೆ ಇದನ್ನು ಗಟ್ಟಿ ಕಟ್ಟಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಹಾಗಾಗಿ ನಾನು ಇದಕ್ಕೆ ಒಂದು ಅರ್ಧ ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಹಾಕಿ ಸ್ವಲ್ಪ ದಪ್ಪ ಮಾಡ್ತೇನೆ. ಕಾಯಿ ತುರಿ ಜೀರಿಗೆಯನ್ನೆಲ್ಲ ಹಾಕ್ತೇನೆ. ಹಾಗೆ ಇವಾಗ ಹಾಕಿದ ಅಕ್ಕಿ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ ಕಾಯಿ ತುರಿಯನ್ನೆಲ್ಲ ಹಾಕಲಿಕ್ಕಿದೆ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ರೆಡಿ ಮಾಡ್ತೇನೆ. ನೋಡಿ ಅಕ್ಕಿ ಹಿಟ್ಟನ್ನು ಹಾಕಿ ಆದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಆಯಿತು. ಅದಕ್ಕೆ ನಾನು ಕಾಯಿ ತುರಿಯನ್ನು ಹಾಕ್ತೇನೆ. ತೆಂಗಿನಕಾಯನ್ನು ತುಂಡು ಮಾಡಿ ಕೂಡ ಹಾಕ್ಬೋದು. ನಾನಿಲ್ಲಿ ತುರಿದು ಹಾಕಿದ್ದೇನೆ. ಇವಾಗ ನೋಡಿ ಗಟ್ಟಿ ಮಾಡಲಿಕ್ಕೆ ಹಿಟ್ಟೆಲ್ಲ ರೆಡಿ ಆಯಿತು. ಇನ್ನು ಇದನ್ನು ಕಟ್ಟಲಿಕ್ಕೆ ಎಲೆ ಬೇಕು. ಇವತ್ತು ನಾನು ತುಳುವಲ್ಲಿ ಉಪ್ಪಳಿಗೆ ಅಂತ ಹೇಳ್ತಾರೆ, ಅದರ ಎಲೆಯಲ್ಲಿ ಮಾಡ್ತೇನೆ. ಮತ್ತು ಸಾಗುವಾಣಿಯನ್ನು ತರಬೇಕಿದ್ರೆ ತೋಟಕ್ಕೆ ಹೋಗಬೇಕು. ಹಾಗೆ ಇವಾಗ ಮಧ್ಯಾಹ್ನ ಮೇಲೆ ಮಾಡ್ತಿರೋದ್ರಿಂದ ಮನೆ ಹತ್ತಿರದಲ್ಲೇ ಉಪ್ಪಳಿಗೆ ಎಲೆ ಇದೆ, ಅದನ್ನು ಕೊಯ್ದುಕೊಂಡು ಬಂದು ಅದರಲ್ಲಿ ಮಾಡ್ತೇನೆ. ಬನ್ನಿ ಇವಾಗ ಎಲೆಯನ್ನು ಕೊಯ್ದುಕೊಂಡು ಬರೋಣ. ನೋಡಿ ಉಪ್ಪಳಿಗೆ ಮರ ಇಲ್ಲಿದೆ. ಇವತ್ತು ಮಧ್ಯಾಹ್ನ ಮೇಲೆ ತುಂಬಾ ಜೋರು ಗಾಳಿ. ನೋಡಿ ಮರ ಎಲ್ಲ ಹೇಗೆ ಅಲುಗಾಡ್ತಾ ಇದೆ ನೋಡಿ. ನೋಡಿ ತುಂಬಾ ಜೋರು ಗಾಳಿ ಇದೆ ಇವತ್ತು. ಹಾಗೆ ಇದರಿಂದ ಒಂದು 5 ಎಲೆಯನ್ನು ಕೊಯ್ತೇನೆ, ಚೆನ್ನಾಗಿರೋದನ್ನು ಕೊಯ್ತೇನೆ. ಒಂದು 6 ಎಲೆ ಕೊಯ್ದೆ. ಇದನ್ನು ಇವಾಗ ಚೆನ್ನಾಗಿ ತೊಳೆದು ಮತ್ತೆ ಇದರಲ್ಲಿ ಗಟ್ಟಿಯನ್ನು ಮಾಡ್ತೇನೆ. ಎಲೆಯನ್ನು ಕೊಯ್ದು ತೊಳೆದು ತಗೊಂಡೆ. ಈಗ ಬೇಗನೆ ಇದರಲ್ಲಿ ಗಟ್ಟಿಯನ್ನು ಮಾಡಿ ಬೇಯಿಸಲಿಕ್ಕೆ ಇಡ್ತೇನೆ. ಈ ಥರ ಬಂತು. ಇನ್ನೆಲ್ಲವನ್ನು ಇದೇ ರೀತಿ ಮಾಡ್ತೇನೆ. ಇವಾಗ ಎಲ್ಲವನ್ನು ಮಾಡಿ ಆಯಿತು. ಇನ್ನು ಬೇಯಿಸ್ಲಿಕ್ಕೆ ಇಡ್ತೇನೆ. ಬೇಯಿಸ್ಲಿಕ್ಕೆ ಇಟ್ಟಾಯಿತು. ಇನ್ನು ಒಂದು 20 ನಿಮಿಷ ಇದು ಚೆನ್ನಾಗಿ ಬೇಯಲಿ. ಕೆಲವು ಹಲಸಿನದ ಅಡಿಭಾಗ ತುಂಬಾ ಹಳದಿಯಾಗಿರ್ತದೆ. ಇದನ್ನು ನಾವು ಉಪ್ಪಲ್ಲಿ ಹಾಕಿಟ್ರೆ ಪದಾರ್ಥ ಮಾಡಲಿಕ್ಕೆ ತುಂಬಾ ಒಳ್ಳೆಯದಾಗ್ತದೆ. ಹಾಗಾಗಿ ನೋಡಿ ಈ ಥರದ ಅಡಿಭಾಗವನ್ನು ಅದರ ಮುಳ್ಳನ್ನು ತೆಗೆದು ರೆಡಿ ಮಾಡಿ ತೊಗೊಂಡಿದ್ದೇನೆ. ಇವಾಗ ಇದನ್ನು ನಾನು ಉಪ್ಪಲ್ಲಿ ಹಾಕಿಡ್ತೇನೆ. 2-3 ದಿವಸ ಬಿಟ್ಟು ಇದನ್ನು ಪದಾರ್ಥ ಮಾಡಬಹುದು. ತುಂಬಾ ಟೇಸ್ಟ್ ಆಗ್ತದೆ. ಹಾಗೆ ಇವಾಗ ಒಂದು ಡಬ್ಬದಲ್ಲಿ ಹಾಕಿಡ್ತೇನೆ. ಇನ್ನು ಇದಕ್ಕೆ ಉಪ್ಪನ್ನು ಹಾಕ್ತೇನೆ. ಉಪ್ಪನ್ನು ಹಾಕಿ ಅದರ ಮೇಲೆ ಫುಲ್ಲು ನೀರು ಹಾಕಬೇಕು. ಇದು ಮುಳುಗುವಷ್ಟು ನೀರನ್ನು ಹಾಕಬೇಕು. ಇವಾಗ ಇದು ಮುಳುಗುವ ತನಕ ನಾವು ನೀರನ್ನು ಹಾಕಿ ಇಡಬೇಕು. ಇದೊಂದು ಹಳೆಯ ಕಾಲದ ರೆಸಿಪಿ. ಇದೊಂದು ಹಳೆಯ ಕಾಲದ ಮೆಥಡ್. ಮೊದಲಿನವರೆಲ್ಲ ಇದನ್ನೆಲ್ಲ ಎಸೆಯುತ್ತಿರಲಿಲ್ಲ, ಎಲ್ಲವನ್ನು ಉಪ್ಪಲ್ಲೇ ಹಾಕಿಡ್ತಿದ್ರು. ನೋಡಿ ಇದು ಮುಳುಗುವ ತನಕ ನಾನು ನೀರನ್ನು ಹಾಕಿಟ್ಟಿದ್ದೇನೆ. ಇನ್ನೊಂದು ಮುಚ್ಚಳವನ್ನು ಮುಚ್ಚಿ 1-2 ದಿವಸ ಇಡ್ತೇನೆ. ಆಮೇಲೆ ಪದಾರ್ಥ ಮಾಡ್ತೇನೆ. ಇವಾಗ ಹಲಸಿನ ಗಟ್ಟಿಯನ್ನು ಬೇಯಿಸ್ಲಿಕ್ಕೆ ಇಟ್ಟಾಯಿತು. ಇನ್ನು ಹಾಲು ಕರಿತೇವೆ. ಹಾಲು ಕರೆದಾದ್ಮೇಲೆ ಮತ್ತೆ ಟೀ ಮಾಡೋದು. ಅಷ್ಟೊತ್ತಿಗೆ ಗಟ್ಟಿ ಕೂಡ ರೆಡಿ ಆಗ್ತದೆ. ಇವಾಗ ಹಾಲು ಕರೆಯುವ ಕೆಲಸ ಆಯಿತು. ಇನ್ನು ಉಳಿದ ಕೆಲಸ ಜಾನ್ ಅವರಿಗೆ
ಡೈರಿಗೆ ಕೊಂಡೋಗಿ ಹಾಕೋದು ಅವರು. ಹಾಗೆ ನಾನು ಇವಾಗೇನು ಟೀ ಮಾಡ್ತೇನೆ. ಇವಾಗ ಹಾಲು ಕರೆದಾಯಿತು. ಅದೇ ರೀತಿ ಹಲಸಿನ ಗಟ್ಟಿ ಕೂಡ ಬೆಂದಿತ್ತು. ಇನ್ನು ಬೇಗನೆ ಟೀ ಮಾಡ್ತೇನೆ. ನೋಡಿ, ಹಲಸಿನ ಗಟ್ಟಿ ಕೂಡ ರೆಡಿ ಆಯಿತು, ಚೆನ್ನಾಗಿ ಬೆಂದಿದೆ. ಏನು ಗ್ಯಾಸ್ ಆಫ್ ಮಾಡ್ತೇನೆ. ವರ್ಷದ ಮೊದಲ ಹಲಸಿನ ಹಣ್ಣಿನ ಗಟ್ಟಿ ರೆಡಿ ಆಯಿತು. ಹಾಗೆಯೇ ಜೇನುತುಪ್ಪ ಕೂಡ ತೊಗೊಂಡಿದ್ದೇವೆ. ಇಲ್ಲಿ ಜಾನವರು ಕೂತ್ಕೊಂಡಿದ್ದಾರೆ, ಮೊಬೈಲ್ ನೋಡ್ತಾ ಇದ್ದಾರೆ, ಜೊತೆಗೆ ಗಟ್ಟಿ ಕೂಡ ತಿಂತಾ ಇದ್ದಾರೆ. ನೋಡಿ, ಇವಾಗ ಸಂಜೆ ಹೊತ್ತು ಸ್ವಲ್ಪ ಮಳೆ ಬಂತು, ತುಂಬ ಗುಡುಗು ಬಂತು. ಗುಡುಗು ಬಂದ ಮೇಲೆ ಇವಾಗ ಸ್ವಲ್ಪ ಮಳೆ ಬಂತು. ನೋಡಿ, ನಿನ್ನೆ ರಾತ್ರಿ ಸ್ವಲ್ಪ ಬಂತು, ಹಾಗೆಯೇ ಇವಾಗ ಸ್ವಲ್ಪ ಬಂತು. ಹಾಗೆ ಮನ್ವಿತಾ ಫೋಟೋ ತೆಗೆದಕ್ಕೆ ಹೋಗಲಿ ಮಳೆಯದ್ದು. ಹೇಗುಂಟಾ? ಇವಾಗ ಫಸ್ಟ್ ಅಲ್ವಾ, ಫಸ್ಟ್ ಮಾಡಿದಾಗೆಲ್ಲ ಚೆನ್ನಾಗಿರ್ತದೆ. ಹೇಗುಂಟು ಜಾನ್? ಒಳ್ಳೆಯದಾಗಿದಾ? ಸೂಪರ್ ಸೂಪರ್ ಸೂಪರ್. ನಮ್ಮ ಜೂಲಿ ಕೂಡ ಕಾಯುದು. ಅದು ತಿಂಡಿ ಎಲ್ಲ ತಿನ್ನೋದಿಲ್ಲ, ಅದಕ್ಕೆ ಸ್ನ್ಯಾಕ್ಸ್ ಬೇಕು, ಬೇಕರಿ ಅಥವಾ ಅದನ್ನು ತಿಂತದೆ. 2 ಬೆಕ್ಕುಗಳು ಇಲ್ಲಿ ಕಾಯುದು. ತುಂಬ ದಿವಸದಿಂದ ಸ್ವಲ್ಪ ಸ್ವಲ್ಪ ಮಳೆ ಬಂತು, ಆದರೆ ಜೋರು ಅಂತ ಮಳೆ ಬರಲೇ ಇಲ್ಲ. ಇನ್ನೂ ಕೂಡ ಸ್ವಲ್ಪ ಸ್ವಲ್ಪ ಒಂದು 5 ನಿಮಿಷ 10 ನಿಮಿಷ ಮಳೆ ಬರೋದು ಅಷ್ಟೇ. ಇವಾಗ 5 ನಿಮಿಷ ಮಳೆ ಬಂತು. ಈಗ ಗುಡುಗು ಮಾತ್ರ ಇದೆ, ಮಳೆ ಮುಗಿಯಿತು. ಇವತ್ತಿನ ಈ ಒಂದು ಸಿಂಪಲ್ ಆದ ಬ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತೇನೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ಸಪೋರ್ಟ್ ಮಾಡಿ. ಇನ್ನೊಂದು ವಿಡಿಯೋದೊಂದಿಗೆ ಸಿಗ್ತೀನಿ. ಅಂತ ಬಾಯ್.